ಹಾಯ್ ಹಲೋ ನಮಸ್ತೆ. ಏನಿಲ್ಲ, ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿವರೆಗೂ ಮಲಗಿರ್ತಾರೆ. ನಾಳೆ ಎಕ್ಸಾಮ್ ಇರೋದ್ರಿಂದ ಹಿಸ್ಟ್ರಿ ಇವತ್ತೆದ್ದು ಆ ಬುಕ್ಕು ಈ ಬುಕ್ಕು ಹುಡ್ಕೊಂಡು ಟೆನ್ಷನ್ ತೊಗೊಂಡು ಪಾಸ್ ಆಗೋದು ಕಡಿಮೆ ಆಗಿಬಿಡ್ತೈತಿ. ಸೊ ಹಾಗಾಗಿ ಏನು ಮಾಡಾಕುಂತೀನಿ ಅಂದ್ರೆ, ನಾಳೆ ನೀವು ಪಾಸ್ ಆಗ್ಬೇಕು ಅಂದ್ರೆ ಹಿಸ್ಟ್ರಿ ಎಕ್ಸಾಮ್ ಇಷ್ಟು ಮಾಡಿರಿ ಸಾಕು. ಫಸ್ಟ್ ಈಗ ನೀವು ಮ್ಯಾಪ್ ತೆಗೀರಿ. ಮ್ಯಾಪ್ ತೆಗೆದು ಇಲ್ಲಿ 10 ಪ್ಲೇಸ್ ಗುರುತಿಸೀನಿ, ಅವುಗಳನ್ನು ನೋಡಿರಿ. ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ. ತಕ್ಷಶಿಲಾ ಒಂದು ವಿಶ್ವವಿದ್ಯಾಲಯ ಆಗಿದೆ ಅಂತ ಬರೀರಿ. ಹರಪ್ಪ ಇದು ಪಾಕಿಸ್ತಾನದಲ್ಲಿದೆ. ಹರಪ್ಪ ಸಿಂಧೂ ನಾಗರಿಕತೆ ಒಂದು ನಿವೇಶನ ಅಂತ ಬರೀರಿ. ಜಲಿಯನ್ ವಾಲಾಬಾಗ ಇದು ಪಂಜಾಬ್ನ ಅಮೃತಸರದಲ್ಲಿದೆ, ಪಂಜಾಬ್ನಲ್ಲಿದೆ. ಇಲ್ಲಿ ಹತ್ಯಾಕಾಂಡ ನಡೆಯಿತು ಅನ್ನುವಂಥದ್ದು ಬರೀರಿ. ದೆಹಲಿ ಇದು ನಮ್ಮ ಕೇಂದ್ರಾಡಳಿತ ಪ್ರದೇಶ. ದೆಹಲಿ ಭಾರತದ ರಾಜಧಾನಿ ಅಂತ ಬರೀರಿ. ನೆಕ್ಸ್ಟು ದಂಡಿ ಇದು ಗುಜರಾತ್ನಲ್ಲಿದೆ. ಗಾಂಧೀಜಿಯವರು ಇಲ್ಲಿ ದಂಡಿ ಸತ್ಯಾಗ್ರಹವನ್ನು ನಡೆಸಿದರು ಅಂತ ಬರೀರಿ. ನೆಕ್ಸ್ಟು ದೇವಗಿರಿ ಇದು ಮಹಾರಾಷ್ಟ್ರದಲ್ಲಿದೆ. ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ್ದ ಅಂತ ಬರೀರಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬಾದಾಮಿ ಅಂತ ಕೇಳ್ತಾರೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾದಾಮಿಯಲ್ಲಿ ಬಾದಾಮಿ ಚಾಲುಕ್ಯರ ಗುಹಾಂತರ ದೇವಾಲಯಗಳಿದಾವೆ ಅಂತ ಬರೀರಿ. ನೆಕ್ಸ್ಟು ಕಂಚಿ ಅಂತ ಕೇಳ್ತಾರೆ. ಇದು ತಮಿಳುನಾಡಿನಲ್ಲಿದೆ. ಕಂಚಿಯಲ್ಲಿ ಪಲ್ಲವರ ದೇವಾಲಯಗಳಿದಾವಂತ ಬರೀರಿ. ಇನ್ನು ಪಾಟಲಿಪುತ್ರ ಅಂತ ಹೇಳಿದೆ. ಪಾಟಲಿಪುತ್ರ ಇದು ಬಿಹಾರ್ನಲ್ಲಿದೆ. ನಂತರ ಇದು ಗುಪ್ತರ ಮತ್ತು ಮೌರ್ಯರ ರಾಜಧಾನಿಯಾಗಿತ್ತು ಅಂತ ಬರೀರಿ. ಕಲ್ಕತ್ತಾ ಇದು ಪಶ್ಚಿಮ ಬಂಗಾಳದಲ್ಲಿದೆ. ಇದು ಬ್ರಿಟಿಷರ ಮೊದಲ ರಾಜಧಾನಿ ಅಂತ ಬರೀರಿ. ಇಷ್ಟು ಈ 10 ಪ್ಲೇಸಲ್ಲಿ 5 ಪ್ಲೇಸ್ ಕೇಳ್ತಾರೆ, ನಿಮಗೆ 10 ಮಾರ್ಕ್ಸ್ ಸಿಗ್ತಾವೆ. ನೀವು ಗುರುತಿಸಿ ಆ ನಂತರ ಇವುಗಳ ಬಗ್ಗೆ ಬರಿಬೇಕಾಗತ್ತೆ. ಇದು ಭಾಳ ಈಸಿ, 10 ಮಾರ್ಕ್ಸು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಈ 5 ಮಾರ್ಕ್ಸಿನೂ 4 ಕ್ವಶನ್ ಕೇಳ್ತಾರೆ, 2 ಬರಿಬೇಕಾಗತ್ತೆ. ಅದ್ರಾಗ ಭಾಳ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಚೋಳರ ಗ್ರಾಮಾಡಳಿತ, ಪ್ಲಾಸಿ ಕದನ ಕಾರಣ ಮತ್ತು ಪರಿಣಾಮ, ತಾಳಿಕೋಟೆ ಕದನ ಕಾರಣ ಮತ್ತು ಪರಿಣಾಮ, ಕರ್ನಾಟಕ ಏಕೀಕರಣ ಚಳವಳಿ. ಎಕ್ಸ್ಟ್ರಾ ಒಂದೆರಡು ಅಂದ್ರೆ ಟಿಪ್ಪು ಸುಲ್ತಾನ್ನ ಹೋರಾಟಗಳು, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ. ನೀವೇನು ಮಾಡ್ತೀರಿ ಅಂದ್ರೆ, ಈಗ ಇವುಗಳನ್ನು ಫುಲ್ ಡೀಟೇಲ್ ಓದಬೇಡ್ರಿ, ಬರೀ ಪಾಯಿಂಟ್ಗಳನ್ನು ನೋಡಿರಿ. ಚೋಳರ ಗ್ರಾಮಾಡಳಿತದಲ್ಲಿ ಪಾಯಿಂಟನ್ನು ನೆನ್ಪಿಟ್ಕೊಡ್ರಿ. ಪ್ಲಾಸಿ ಕದನ ಕಾರಣ ಮತ್ತು ಪರಿಣಾಮಗಳನ್ನು ನೆನ್ಪಿಟ್ಕೊಡ್ರಿ. ಪಾಯಿಂಟ್, ಓನ್ಲಿ ಪಾಯಿಂಟ್. ಫಸ್ಟ್ ನೀವು ಪಾಯಿಂಟ್ ಬರೋದು ಸ್ವಲ್ಪ ಎಕ್ಸ್ಪ್ಲೇನ್ ಹೆಚ್ಚು ಕಮ್ಮಿ ಮಾಡಿದ್ರು ನಿಮಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅಂದ್ರೆ ನಿಮಗೆ ಈ 5 ಮಾರ್ಕ್ಸ್ನಲ್ಲಿ 10 ಮಾರ್ಕ್ಸ್ ಸಿಕ್ಕು ಅಂದ್ರೆ ಮ್ಯಾಪ್ ವರ್ಕಲ್ಲಿ ಮತ್ತು ಇಲ್ಲಿ ಸೇರಿದ್ರೆ 20 ಮಾರ್ಕ್ಸ್ ಆಯ್ತು. ಇನ್ನು ನೆಕ್ಸ್ಟ್ ಮುಂದೆ ಐಡಿಯಾ ಏನಪ್ಪ? ಇಲ್ಲಿ ನೋಡ್ರಿ, 10 ಮಾರ್ಕ್ಸಿನ ಕ್ವಶನ್ನ 4 ಕೇಳ್ತಾರೆ, 2 ಬರೀಬೇಕಾಗತ್ತೆ. ಯಾವ್ಯಾವ ಕೇಳ್ತಾರಪ್ಪ ಅಂದ್ರೆ, ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆ, ಅದನ್ನ ಬಿಟ್ಟರೆ ಅಶೋಕನ ಜೀವನ ಮತ್ತು ಸಾಧನೆ ಕೇಳ್ಬಿಡ್ತಾರೆ. ಈ ಮೆಡಿವಲ್ನಾಗ ಮೊಹಮ್ಮದ್ ಬಿನ್ ತುಘಲಕ್ಕನ ಆಡಳಿತದ ಪ್ರಯೋಗಗಳನ್ನು ಕೇಳ್ತಾರೆ. ಒಂದು ವೇಳೆ ಕೇಳಿಲ್ಲ ಅಂದ್ರೆ ಅಕ್ಬರನ ಬಗ್ಗೆ ಕೇಳ್ತಾರೆ. ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರ ಕೇಳ್ತಾರೆ. ಒಂದು ವೇಳೆ ಕೇಳಿಲ್ಲ ಅಂದ್ರೆ 1857ರ ದಂಗೆಯ ಕಾರಣ ಮತ್ತು ಪರಿಣಾಮ ಕೇಳ್ತಾರೆ. ಒಂದು ಎಕ್ಸ್ಟ್ರಾ ಗುಪ್ತರ ಸುವರ್ಣಯುಗ. ಇದರಲ್ಲಿ ಬಂದೇ ಬರ್ತಾವೆ ಅಷ್ಟು ಕ್ವಶನ್ನ, ನೀವು 2 ಬರೀಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮೊದಲು ಪಾಯಿಂಟ್ ಅನ್ನಷ್ಟು ನೆನ್ಪಿಟ್ಕೊಡ್ರಿ. ಪಾಯಿಂಟ್ಗಳನ್ನು ನೆನಪಿಟ್ಕೊಂಡು ನೀವು ಡೈರೆಕ್ಟಾಗಿ ಮೊದಲ ಕ್ವಶನ್ ಬಂದ ತಕ್ಷಣ ನೀವು ಪಾಯಿಂಟ್ಗಳನ್ನು ಬರೀರಿ. ಆನಂತರ 2 ಲೈನು 3 ಲೈನು ಸಂಬಂಧಪಟ್ಟಂಥ ಮಾಹಿತಿಯನ್ನು ಬರಿತಾ ಹೋಗ್ರಿ, ಫಿಲಪ್ ಮಾಡ್ತಾ ಹೋಗ್ರಿ. ನಿಮಗೆ ಭಾಳ ಈಸಿಯಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಆವಾಗ ಇಲ್ಲೊಂದು 20 ಮಾರ್ಕ್ಸು, 5 ಮಾರ್ಕ್ಸ್ನಲ್ಲಿ 10 ಮಾರ್ಕ್ಸು, ಆಮೇಲೆ ಮ್ಯಾಪ್ ವರ್ಕಲ್ಲಿ 10 ಮಾರ್ಕ್ಸು ಅಂದ್ರೆ ಪರ್ಫೆಕ್ಟ್. ನೀವು ಇವತ್ತು ರೆಡಿಯಾಗಿ ಹೋದ್ರೆ, ಈಗ ಇಷ್ಟ ರೆಡಿಯಾಗಿ ಹೋಗ್ಬಿಟ್ರಿ ನೀವು 1 ಮಾರ್ಕ್ಸು 2 ಮಾರ್ಕ್ಸು ಏನು ಓದಬೇಡ್ರಿ, ನೀವು ಸುಮ್ಮನೆ ಹೋಗ್ರಿ. ಆನಂತರ ನಿಮ್ಗೇನು ಬರ್ತೈತೆ ಅಲ್ಲಿ, ನೀವು ಇಡೀ ವರ್ಷ ಕಲ್ತಿರ್ತೀರಿ. ಏನು ಮಾಡ್ತೀರಿ, ನಿಮಗೆ ಐಡಿಯಾ ಬರ್ತೈತಿ. ಕೆಲವೊಂದಿಷ್ಟು ಬಿಟ್ಟ ಸ್ಥಳ ನೋಡಿ ಕಡೆಗೆ ಐಡಿಯಾ ಬರ್ತೈತಿ, ಹೊಂದಿಸಿ ಬರೀರಿ ನೋಡಿ ಕಡೆಗೆ ಐಡಿಯಾ ಬರ್ತೈತಿ. ಆನಂತರ ಈ MCQ ಕ್ವಶನ್ ನೋಡಿ ಕಡೆಗಿನ ಐಡಿಯಾ ಬಂದುಬಿಡ್ತೈತಿ. ಅಲ್ಲಿ ನಿಮಗೆ ಮಾರ್ಕ್ಸ್ ಸಿಕ್ಬಿಡ್ತಾವೆ, ನೀವು ಪಾಸ್ ಹಾಕಿರಿ. ಥ್ಯಾಂಕ್ ಯು.